ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗ ಸಡನ್ ಆಗಿ ಇವತ್ತು ಕಮಿಷನರ್ ಆಫೀಸ್ಗೆ ಭೇಟಿ ಕೊಟ್ಟಿದ್ದಾರೆ. ನಾವು ಹೋಮ್ ಮಿನಿಸ್ಟರ್ ಸರ್, ನಾನೇ ಬರಬೇಕಲ್ಲ, ಇನ್ಯಾರು ಬರ್ತಾರೆ ಕಮಿಷನರ್? ಚರ್ಚೆಗಳು ಇಲ್ಲ ಸೊ ನಾನು ಬೇರೆ ಕೆಲಸ ಇತ್ತು ಅರ್ಬನ್ ಮೊಬಿಲಿಟಿ ಮಿಷನ್ ಬಗ್ಗೆ, ಸೊ ಅದು ಅಪ್ಡೇಟ್ ತೊಗೊಳಕ್ಕೆ ಬಂದಿದ್ದೆ ಅಷ್ಟೇ. ಈಗ ಸದ್ಯದಲ್ಲೇ ಗಣಪತಿ ಹಬ್ಬ ಬರ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಇಶ್ಯೂಗಳಿದಾವೆ. ಗಣಪತಿ ಹಬ್ಬ ಇರ್ಬೋದು, ಈದ್ ಮಿಲಾದ್ ಹಬ್ಬ ಇರ್ಬೋದು, ಬೇರೆ ಯಾವುದೇ ಹಬ್ಬ ಇರ್ಬೋದು, ಸುಪ್ರೀಂ ಕೋರ್ಟಿನ ಮಾನದಂಡಗಳಿದೆ ಡಿ ಜೆ ಬಗ್ಗೆ, ಯಾವ ಡೆಸಿಬಲ್ನಲ್ಲಿ ನಾವು ಆಚರಣೆ ಮಾಡ್ಬೋದು ಅಂತ. ನನ್ನ ಮನವಿ ಎಲ್ಲರಿಗೂ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ಕಾನೂನು ಏನಿದೆ ಅದನ್ನು ಪಾಲಿಸಿ, ಎಲ್ಲ ಒಳ್ಳೆ ರೀತಿಯಾಗಿ ಆಚರಣೆ ಮಾಡಿ, ಒಳ್ಳೆಯ ರೀತಿಯಾಗಿ ಸಂಭ್ರಮಿಸಿ, ಎಲ್ಲರಿಗೂ ಅನುಕೂಲ ಆಗಲಿ. ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು, ನಿಮಗೂ ತೊಂದರೆ ಆಗಬಾರ್ದು, ಪೊಲೀಸರಿಗೂ ತೊಂದರೆ ಆಗಬಾರ್ದು. ಕೆಲ ಸಂಘಟನೆಗಳು ಈಗಾಗಲೇ ಮನವಿ ಕೊಡಬೇಕು ಡಿ ಜೆ ಬಗ್ಗೆ ಪರ್ಮಿಷನ್ಗೆ ಅಂತ ಹೇಳ್ಬಿಟ್ಟು ಕೊಡಲಿ ಸರ್, ಯಾರನ್ನ ಏನಾದರೂ ಕೊಡಲಿ. ಈಗ ನನಗೇನು ರೂಲ್ ಅನ್ವಯಿಸ್ತದೆ ಅದು ನಿಮಗೂ ಅನ್ವಯಿಸ್ತದೆ. ನಾನು ಕಾನೂನಿಗಿಂತ ದೊಡ್ಡವನಲ್ಲ, ನೀವು ಅಲ್ಲ. ಮಾಯಲ್ಲಿ ಸರ್, ಈ ಡಿ ಜೆ ಬಂದಿದ್ದು ಯಾವಾಗ ಸರ್ ಪದ್ಧತಿ? ನಮ್ಮ ಊರುಗಳಲ್ಲೆಲ್ಲ ಈ ಹಬ್ಬ ಮಾಡ್ತಾ ಇದ್ವಲ್ಲ ನಾವೆಲ್ಲರೂ, ಸಿಟಿಗಳಲ್ಲೂ ಹಬ್ಬ ನಡೀತಾ ಇತ್ತಲ್ಲ. ಈ ಡಿ ಜೆ ಪದ್ಧತಿ ಎಲ್ಲ ಯಾವಾಗ ಬಂದಿತ್ತು ಸರ್? ನಾನು ಎಷ್ಟೊಂದು ಸರಿ ನೋಡ್ತೀನಿ, ಭಾಳಷ್ಟು ಮಹನೀಯರ ಜಯಂತಿಗೆ ಜನರು ದೊಡ್ಡ ದೊಡ್ಡ ಡಿ ಜೆಗಳು ಹಾಕ್ಕೊಂಡು ಕುಣಿದು ಕುಪ್ಪಳಿಸಿ ಎಲ್ಲ ಮಾಡ್ತಾರೆ. ಆ ಮಹನೀಯರು ಹೇಳಿದ್ದನ್ನೇ ಮರ್ತೋಗ್ಬಿಟ್ಟಿದ್ದೀವಿ ನಾವು. ಅವರ ಆಚರಣೆ, ಅವ್ರ ತತ್ವದ ಆಚರಣೆ, ಆ ಸಿದ್ಧಾಂತದ ಆಚರಣೆನೇ ಮರ್ತೋಗ್ಬಿಟ್ಟಿದ್ದೀವಿ. ಬರೀ ಡಿ ಜೆ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ವಿ. ಆ ಡಿ ಜೆನಲ್ಲಿ ಯಾವ ಹಾಡ ಹಾಕ್ತಾರೆ, ಆ ಮಹನೀಯರ ಸಿದ್ಧಾಂತಕ್ಕೆ ತತ್ವಕ್ಕೆ ಸಂಬಂಧ ಇಲ್ಲ. ಈ ಹಬ್ಬಗಳಲ್ಲಿ, ಉತ್ಸವಗಳಲ್ಲಿ ಯಾವ ಹಾಡುಗಳು ಆಗ್ತವೆ ಅಂತ ನಿಮಗೆ ಗೊತ್ತಿದೆ. ಅದರಲ್ಲಿ ಮಾಡಿ, ಸಂಭ್ರಮ ಮಾಡಿ, ಯಾರು ಬೇಡ ಅಂತ ಇಲ್ಲ. ಇದೆಲ್ಲ ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ಆಹಾರ ಪದ್ಧತಿಗಳು, ಇವೆಲ್ಲನೂ ನಾವು ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ದೀವಿ, ಈಗಲೂ ಮಾಡಬೇಕು, ಮುಂದೂ ಒರೆಸ್ಬೇಕು. ಮುಂದಿನ ಪೀಳಿಗೆಗೂ ಇದನ್ನು ನಾವು ತಿಳಿಸ್ಬೇಕು. ಆದರೆ ಸರಿಯಾದ ರೀತಿಯಾಗಿ ತಿಳಿಸೋಣ. ಡಿ ಜೆ ಇದ್ದರೆ ಮಾತ್ರ ಹಬ್ಬನಾ? ನೀವೆಲ್ಲರೂ ಇದ್ದೀರಲ್ಲ, ನೀವೆಲ್ಲರೂ ಎಷ್ಟೊಂದು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಲ್ಲ, ಎಷ್ಟು ಜನ ನೀವೆಲ್ಲರೂ ಡಿ ಜೆನಲ್ಲಿ ಪಾಲ್ಗೊಂಡಿದ್ದೀರಾ ಹೇಳಿ ಅಪ್ಪ? ಇತ್ತೀಚೆಗೆ ಪ್ರಾರಂಭ ಆಗಿರೋದು. ಮಾಡಿ, ಬದಲಾವಣೆ ಆಗ್ತಾ ಇರುವಂಥ ಸಂಭ್ರಮಗಳಲ್ಲಿ ಅಥವಾ ಪದ್ಧತಿಗಳಲ್ಲಿ, ಆಚರಣೆಗಳಲ್ಲಿ ಅದಕ್ಕೂ ಸಹಕಾರ ಮಾಡೋಣ. ಆದರೆ ಯಾರಿಗೂ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು, ನಿಮ್ಮ ಸಂಭ್ರಮಕ್ಕೆ ತೊಂದರೆ ಆಗಬಾರ್ದು, ನಮ್ಮ ಏನು ವ್ಯವಸ್ಥೆಗೂ ತೊಂದರೆ ಆಗಬಾರ್ದು. ಸುಪ್ರೀಂ ಕೋರ್ಟ್ ಕೆಲವು ಗೈಡ್ಲೈನ್ಸನ್ನು ಇಶ್ಯೂ ಮಾಡಿದೆ, ಅದ್ರ ತಕ್ಕಂಗೆ ಎಲ್ಲರೂ ನಡ್ಕೊಳ್ಳೋಣ. ಲೆಟ್ ಅಸ್ ಆಲ್ ಸೆಲೆಬ್ರೇಟ್, ದೆರ್ ಈಸ್ ನೋ ಹಾರ್ಮ್ ಇನ್ ದಟ್. ಬಟ್ ನಿಮ್ಮ ಸಂಭ್ರಮದಿಂದ ಸಾರ್ವಜನಿಕರಿಗೂ ಅನಾನುಕೂಲ ಆಗಬಾರ್ದು. ಯಾವುದೇ ಸಂಘಟನೆಗಳಿರ್ಬೋದು, ಯಾವ ಧರ್ಮದ ಸಂಘಟನೆಗಳಿರ್ಬೋದು, ಸಮಾಜದಲ್ಲಿ ಹೌದಪ್ಪ ಇದೊಂದು ಆಚರಣೆ ಬರ್ತಾಯಿದೆ, ನೋಡಿ ನಾವು ಆನಂದಿಸೋಣ ಅಂತಿರಬೇಕು. ಹೌದಪ್ಪ ಈ ಪದ್ಧತಿ ಚೆನ್ನಾಗಿದೆ ಅಲ್ಲ, ನಾವು ಆಚರಣೆ ಮಾಡಬೇಕು ಅಂತ ಇರಬೇಕು. ಇದು ಬಿಟ್ಟು 112 ಫೋನ್ ಮಾಡಿಬಿಟ್ಟು ಸರ್ ಸೌಂಡ್ ಜಾಸ್ತಿ ಆಗಿದೆ, ಇದು ಕಮ್ಮಿ ಮಾಡಿಸಿ ಅಂತ ಎಲ್ಲೂ ಕಂಪ್ಲೇಂಟ್ ಬರಲಾರ್ದಂಗೆ ಎಲ್ಲರೂ ನೋಡ್ಕೋಬೇಕು ಅಂದ್ಬಿಟ್ಟು ತಮ್ಮ ಮುಖಾಂತರ ನನ್ನ ಮನವಿ.